ಜೆಡಿಎಸ್ನಲ್ಲಿ ಹೆಚ್ಚಾಗುತ್ತಲೇ ಇದೆ ಚುನಾವಣಾ ಕಾವು. ಚಾಮುಂಡೇಶ್ವರಿ ಕುರುಕ್ಷೇತ್ರದಲ್ಲಿ ಕದನ ಕುತೂಹಲ. ಎಲೆಕ್ಷನ್ಗೆ 2 ವರ್ಷಕ್ಕಿಂತ ಮೊದಲೇ ಸಂಘರ್ಷ ಜೋರಾಗಿದೆ. ಜೆಡಿಎಸ್ನಲ್ಲಿ ಇದೇ ಚುನಾವಣಾ ಕಾವು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಚಾಮುಂಡೇಶ್ವರಿ ಕುರುಕ್ಷೇತ್ರದಲ್ಲಿ ಕದನ ಕುತೂಹಲ ಇದೆ. ಎಲೆಕ್ಷನ್ಗೆ 2 ವರ್ಷಕ್ಕಿಂತ ಮೊದಲೇ ಈಗಲೇ ಶುರುವಾಗ್ಬಿಟ್ಟಿದೆ ಈಗ ಸಂಘರ್ಷ. ಜಿಟಿ ದೇವೇಗೌಡ ವಿರುದ್ಧ ದಳಪತಿಗಳು ತೀವ್ರ ಅಸಮಾಧಾನವನ್ನ ಹೊಂದಿದ್ದಾರೆ. ಆದ್ದರಿಂದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬದಲಾಗ್ತಾರಾ ಅಭ್ಯರ್ಥಿ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಹಾಸನ ಮಾದರಿ ಕಾರ್ಯಕರ್ತರಿಗೆ ಮಣೆ ಹಾಕ್ತಾರಾ ಕುಮಾರಸ್ವಾಮಿ ಅವರು? ಯಾರು ಮುಂದಿನ ಜೆಡಿಎಸ್ನ ಅಭ್ಯರ್ಥಿ ಅನ್ನೋ ಚರ್ಚೆ ಅಂತೂ ಇದ್ದೇ ಇದೆ. ನಾನು ಜೆಡಿಎಸ್ನಲ್ಲಿ ಇದ್ದೇನೆ ಅಂತ ಜಿಟಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಮೊನ್ನೆ ಜಿಟಿಡಿ ನಮ್ಮ ಜೊತೆಗೆ ಇಲ್ಲ ಅಂತ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನವೇ ಎಚ್ಡಿಡಿ ಭೇಟಿ ಮಾಡಿದ್ದ ಮೈಸೂರು ಜೆಡಿಎಸ್ ಲೀಡರ್ಸ್. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದು ಆ ಭಾಗದ ಕಾರ್ಯಕರ್ತರು ಮತ್ತು ಜೆಡಿಎಸ್ ಮುಖಂಡರ ಆಗ್ರಹ ಆಗಿದೆ. ಸೊ ಹಾಗಾಗಿನೇ ಬಹಳ ಕುತೂಹಲ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಇನ್ನೂ ಚುನಾವಣೆಗೆ 2 ವರ್ಷಗಳ ಕಾಲ ಬಾಕಿ ಇದೆ. ಇದೆಲ್ಲದರ ನಡುವೆ ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ, ಅದರಲ್ಲೂ ಜೆಡಿಎಸ್ನಲ್ಲಿ ಏನು ನಡೀತಾ ಇದೆ ಅಂತ? ಖಂಡಿತ ರಾಮ್, ಈಗಾಗಲೇ 2028ರ ಚುನಾವಣೆಗೆ 3 ಪಕ್ಷಗಳು ಕೂಡ ತಯಾರಿನ ಆರಂಭಿಸಿರುವಂಥದ್ದು. ಹೀಗಾಗಿ JDSನಲ್ಲೂ ಕೂಡ ಈಗಾಗಲೇ ಪಕ್ಷ ಸಂಘಟನೆ ಜೊತೆಗೆ ಚುನಾವಣೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ದಳಪತಿಗಳು. ಹೀಗಾಗಿ 2028ರ ಚುನಾವಣೆಗೆ ಚಾಮುಂಡಿ ಕ್ಷೇತ್ರಕ್ಕೆ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡ್ತಿದ್ದಂಥ ಜಿಟಿ ದೇವೇಗೌಡರು ಅವರನ್ನು ಪಕ್ಷದಿಂದ ಹೊರಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮೈಸೂರು ಭಾಗದ ನಿಯೋಗ ದೇವೇಗೌಡರನ್ನ ಭೇಟಿಯಾಗಿತ್ತು. ಅದಾದ ಬಳಿಕ ಮೈಸೂರಿನಲ್ಲಿ HD ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ GTD ಅವರು ನಮ್ಮ ಪಕ್ಷದ ಅವ್ರ ಬಗ್ಗೆ ನನ್ನ ಬಗ್ಗೆ ಕೇಳಬೇಡಿ ಅನ್ನುವಂಥ ಮಾತನಾಡಿದರು. ಜೊತೆಗೆ ಹೊಸ ಅಭ್ಯರ್ಥಿಯನ್ನು ಹಾಕ್ತೇವೆ ಅನ್ನೋಂಥ ಮಾತನ್ನು ಹೇಳಿದರು. ಹೀಗಾಗಿ JDSನಿಂದ GT ದೇವೇಗೌಡರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋಂಥ ಕೂಗು ಒಂದು ಕಡೆ ಆದರೆ, ಟಿಕೆಟ್ ಕೊಡೋ ವಿಚಾರಕ್ಕೆ ಕೂಡ HD ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವಂಥ ಚರ್ಚೆ ಶುರುವಾಗಿದೆ. ಹಾಗಾದರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಯಾರು ಮಾಡ್ತಾರೆ? ಸಾರಾ ಮಹೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಂದು ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಸ್ವರೂಪ್ ಗೌಡ ಅವರಿಗೆ ಅವಕಾಶ ಮಾಡಿಕೊಟ್ಟು ಗೆಲುವು ಸಾಧಿಸೋದಕ್ಕೆ JDS ಪ್ಲ್ಯಾನನ್ನು ಮಾಡಿತ್ತು. ಅದೇ ಮಾದರಿಯಲ್ಲಿ, ಹಾಸನ ಮಾದರಿಯಲ್ಲಿ ಸ್ವರೂಪ್ ಗೌಡರ ರೀತಿಯಲ್ಲಿ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಇಲ್ಲಿ ಕುಟುಂಬ ರಾಜಕಾರಣವನ್ನು ದೂರ ಮಾಡಿದ್ದಾರೆ ಅನ್ನುವಂಥ ಒಂದು ಹೆಸರು ಬರುತ್ತೆ. ಜೊತೆಗೆ ಕಾರ್ಯಕರ್ತರಿಗೆ ಮನೆ ಹಾಕಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ JDS ಈ ಒಂದು ತಂತ್ರವನ್ನು ಹೂಡ್ತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಅವರು ಮನೆ ಹಾಕ್ತಾರಾ ಅಥವಾ GT ದೇವೇಗೌಡರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರಾ ಅಥವಾ ಸಾರಾ ಮಹೇಶ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ? ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಇನ್ನೂ ಚುನಾವಣೆಗೆ 2 ವರ್ಷ ಇದ್ದಾಗಲೇ ಪಕ್ಷ ಸಂಘಟನೆಗೆ JDS ಮುಂದಾಗಿದೆ. ಈ ಸಂದರ್ಭದಲ್ಲಿ GT ದೇವೇಗೌಡರ ನಡೆ ಬಹಳ ಪಕ್ಷ ವಿರೋಧಿಯಾಗಿದೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬರ್ತಿದ್ದಾವೆ. ಹೀಗಾಗಿ GT ದೇವೇಗೌಡ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಅಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ದಳಪತಿಗಳಿರೋದ್ರಿಂದ ಸದ್ಯಕ್ಕೆ GT ದೇವೇಗೌಡರ ಬಗ್ಗೆ ಕೆಲವೊಂದಿಷ್ಟು ಅಸಮಾಧಾನಗಳು, ಆರೋಪಗಳಿದ್ದಾವೆ. ಹೀಗಾಗಿ ಅಲ್ಲಿ ಅಭ್ಯರ್ಥಿ ಯಾರೇ ಆಗ್ತಾರೆ ಅನ್ನುವಂಥದ್ದು ಕುತೂಹಲ ಹೆಚ್ಚಾಗಿರುವಂಥದ್ದು. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.